ನಮಸ್ತೆ ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಮೀಡಿಯಾ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ದಿಸ್ ಇಸ್ ಅವರ್ ಫಸ್ಟ್ ಫಿಲ್ಮ್ ಅಂಡ್ ವಿ ರಿಕ್ವೈರ್ ಲಾಟ್ ಆಫ್ ಯುವರ್ ಸಪೋರ್ಟ್. ಸೊ ಈ ಮೂವಿ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಆಕ್ಚುಲಿ ಪ್ರಾಗ್ ಅಲ್ಲಿ ಫಿಲ್ಮ್ ಸ್ಕೂಲ್ ಮಾಡ್ಕೊಂಡು ಅಲ್ಲೇ ಒಂದು ವರ್ಷ ವರ್ಕ್ ಮಾಡಿ ಈ ಕನ್ನಡದಲ್ಲಿ ಹೊಸ ತರದ ಸಿನಿಮಾಗಳು ಬರ್ತಾ ಇತ್ತು. ಗೋಧಿ ಬಣ್ಣ ಆಗ್ಲಿ, ಯೂಟರ್ನ್ ಆಗ್ಲಿ, ಇದೆಲ್ಲ ನನಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತು. ನಮ್ಮೂರಿಗೆ ಹೋಗಿ ನಮ್ಮ ಭಾಷೆಯಲ್ಲಿ ಏನಾದ್ರು ಮಾಡೋಣ ಅನ್ನೋದು ನನಗೆ ತಲೆಗೆ ಬಂದಿತ್ತು. ಸೊ ಐ ವಾಸ್ ಲುಕಿಂಗ್ ಟು ಕೊಲಾಬ್ರೇಟ್ ವಿತ್ ಲಾಟ್ ಆಫ್ ಪೀಪಲ್, ಬಟ್ ಎಷ್ಟೊಂದು ಜನಕ್ಕೆ ವೇವ್ ಲೆಂತ್ ಅರ್ಥ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಪ್ರವೀರ್ನ ಮೀಟ್ ಮಾಡಿದೆ. ಸೊ ಪ್ರವೀರ್, ಇಟ್ಸ್ ಬೀನ್ ಲೈಕ್ ನಾವಿಬ್ರು ಒಂದೂವರೆ ವರ್ಷ 2 ವರ್ಷ ಇವಾಗ ಒಂದು ಲಾಂಗ್ ಜರ್ನಿ ಅಂಡರ್ಟೇಕನ್, ಅಂಡ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂಸ್ ವೇವ್ ಲೆಂತ್ ಮ್ಯಾಚ್ಡ್. ನಾವಿಬ್ರು ಒಟ್ಟಿಗೆ ಸೇರಿದಾಗ ನಮ್ಮಿಬ್ರಿಗೂ ಒಂದೇ ತರ ಸಿನಿಮಾ ಮಾಡ್ಬೇಕು ಅನ್ನೋ ವಿಷನ್ ಏನಿದೆ ಅದು ಅಲೈನ್ ಆಯ್ತು. ಸೊ ದಟ್ ವಾಸ್ ದ ಫಸ್ಟ್ ಪಾಯಿಂಟ್. ನಾನೇನ್ ಕತೆ ಮಾಡಿದ್ದೆ ಅದ್ ನಾನು ಪ್ರವೀರ್ಗೆ ಹೇಳಿದಾಗ ಹಿ ವಾಸ್ ಮೈಂಡ್ ಬ್ಲೋನ್ ಅಂಡ್ ಹಿ ವಾಂಟೆಡ್ ಟು ಡೂ ದಿಸ್ ಫಿಲ್ಮ್. ಸೊ ಇದು ಮಾಡ್ಬೇಕು ಅಂತ ನಾವು ಓಕೆ ಡಿಸೈಡ್ ಮಾಡಾದ್ಮೇಲೆ ಸುಮಾರು ಜನ ಮೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮ್ಮ ಪ್ರವೀಣ್ ಶೆಟ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಕತೆ ನೋಡಪ್ಪ, ಓಕೆ ನಾನು ತುಂಬಾ ಕೇಳಿದೀನಿ, ಶಿವಾನಂದ್ ಶೆಟ್ರ್ ಹತ್ರ ಒಂದ್ಸಲಿ ಹೇಳು ಏನಂತಾರೆ ನೋಡೋಣ ಅಂತ. ಸೊ ಅವರು ಈಸ್ ಅ ಫ್ಯಾಂಟಾಸ್ಟಿಕ್ ಜಡ್ಜ್, ಅವರು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಕತೆಗಳು ಅಂತ ಕೇಳಿದ್ದೆ. ಸೊ ಅವ್ರ ಹತ್ರ ಹೇಳಿದಾಗ ಅವ್ರು ಕಾನ್ಫಿಡೆನ್ಸ್ ಕೊಟ್ಟು ಅಂಡ್ ರೈಟ್ ಮ್ಯಾನ್ ಅಟ್ ದ ರೈಟ್ ಟೈಮ್ ಅನ್ನೋ ತರ ನಮ್ಮ ಪ್ರೊಡ್ಯೂಸರ್ ಅಲ್ಲಿದ್ರು. ಸೊ ಪ್ರೊಡ್ಯೂಸರ್ ಕತೆ ಇಷ್ಟ ಆಯ್ತು ಜಯರಾಮ್ ಸರ್ಗೆ. ಸೊ ಅಲ್ಲಿಂದ ಇಟ್ ವಾಸ್ ನೋ ಸ್ಟಾಪಿಂಗ್. ಫಸ್ಟ್ ನಾನು ಈ ಪ್ರಾಜೆಕ್ಟ್ ಮಾಡುವಾಗ ನನಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ಎವ್ರಿ ಒನ್ ಇನ್ ದ ಟೀಮ್ ಹ್ಯಾಡ್ ಪಾಸಿಟಿವಿಟಿ. ಒಂದು ಒಳಗಡೆಯಿಂದ ಏನೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಆ ಪ್ರಾಜೆಕ್ಟ್ ಸಕ್ಸೆಸ್ ಆಗೋದಕ್ಕೆ ಎವ್ರಿ ಒನ್ ಹ್ಯಾಸ್ ಟು ಎಕ್ಸ್ಟ್ಯೂಟ್ ಪಾಸಿಟಿವಿಟಿ. ಅಂಡ್ ಫಸ್ಟ್ ಇಂದ ಪ್ರವೀಣ್ ಶೆಟ್ರ್ ಆಗಲಿ, ಶಿವಾನಂದ್ ಶೆಟ್ರ್ ಆಗಲಿ, ಜಯರಾಮ್ ಸರ್ ಆಗಲಿ, ಅವ್ರು ಕೊಟ್ಟಿದ್ದ ಪಾಸಿಟಿವಿಟಿ, ಕಾನ್ಫಿಡೆನ್ಸ್ ನನ್ನನ್ನ ಕೂಡ ಒಂಥರ ಇನ್ನೂ ಪುಷ್ ಮಾಡ್ತು ಜಾಸ್ತಿ. ಅಂಡ್ ಆಫ್ ಕೋರ್ಸ್ ಪ್ರವೀರ್ ನಾನು ಸ್ಟಾರ್ಟ್ ಮಾಡಿದ ಜರ್ನಿ. ಸೊ ಆ ಪಾಸಿಟಿವಿಟಿ ಇಟ್ ವಾಸ್ ಲೈಕ್ ವೆರಿ ಇನ್ಫೆಕ್ಷಿಯಸ್. ಅಂಡ್ ದೆನ್ ನಾವು ಟೀಮ್ ಕಟ್ಟಿದ್ವಿ. ಟೀಮ್ ಅಲ್ಲಿ ಐ ಹ್ಯಾವ್ ಟು ಮೆನ್ಷನ್ ಎವ್ರಿ ಒನ್ ಟುಡೇ ಹೂ ಹ್ಯಾವ್ ವರ್ಕ್ ಟುವರ್ಡ್ಸ್ ದಿಸ್ ಫಿಲ್ಮ್. ಅಂಡ್ ವಾಟ್ ಎವರ್ ಟೀಸರ್ ಯು ವಾಚ್, ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಗ್ಲಿಮ್ಸ್. when you watch the film you'll know how much of a role technical team has played. So Ajay Kulkarni ಅವರು ಯುರೋಪ್ ಅಲ್ಲಿ ಇದ್ದಾರೆ, ಪ್ರಾಗ್ ಅಲ್ಲಿ. ಸೊ ಹಿ ಶಾಟ್ ದ ಫಿಲ್ಮ್, ಹಿ ಇಸ್ ದ DOP ಆಫ್ ದ ಫಿಲ್ಮ್. ಆಮೇಲೆ ಮ್ಯೂಸಿಕ್ ಕಂಪೋಸರ್ ನಕುಲ್ ಅಭಿಯಂಕರ್. ಸೊ ಅಭಿನ ಹ್ಯೂಜ್ ಫ್ಯಾನ್, ನಾನು ಅವ್ರ ಸಾಂಗ್ಸ್ ಎಲ್ಲ ತುಂಬಾ ಕೇಳಿದ್ದೆ. ಅಂಡ್ ಒಂದು ಸಾಂಗ್ ಇದೆ, ಸ್ಪೆಷಲ್ ಸಾಂಗ್, ಇವತ್ತಿಗೂ ನನ್ನ ಫೇವ್ರೇಟ್. ಸೊ ಅದನ್ನ ಮೆನ್ಷನ್ ಮಾಡ್ತೀನಿ. ಉಜ್ಜಾಡ್ ಬಿಟ್ಲು ಅಂತ ಒಂದು ಸಾಂಗ್ ಇದೆ, ಅದು ಫೋಕ್ಲೋರ್, ಲೈಕ್ ಪ್ರಾಪರ್ ಫೋಕ್ ಪೀಪಲ್ ತಗೊಂಡ್ಬಂದು he had mixed a great track, and that track showed me that this man is supremely talented and I want to work with him. So that was one of the turning points. I met Nakul. Thank you so much Nakul, so great working with you. So DOP music director ನಮ್ಮ editor Hemant. So Hemant, love you brother. ಸೊ ಹೇಮಂತ್ ಎಷ್ಟು ಎಡಿಟ್ ಟೇಬಲ್ ಮೇಲೆ ನಾನು ಯಾರಿಗೂ ಶ್ರೋಧನೆ ಕೊಟ್ಟಿಲ್ಲ, ಹೇಮಂತ್ಗೆ ಶ್ರೋಧನೆ ಕೊಟ್ಬಿಟ್ಟಿನಿ. ಸೊ ಅವರು ಸಿಕ್ಕಾಪಟ್ಟೆ ಪೇಷಂಟ್ ಆಗಿ ನನ್ನ ಮೂಡ್ ಸ್ವಿಂಗ್ಸ್ ಬೇರ್ ಮಾಡಿ ನಂದು ಏನೇನಿದೆಯೋ ಅದೆಲ್ಲದನ್ನು ಮಾಡಿ ಈಸ್ ಎಡಿಟೆಡ್ ದ ಫಿಲ್ಮ್ ಅಂಡ್ ಯು ಹ್ಯಾವ್ ಎಡಿಟೆಡ್ ಇಟ್ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಷನ್ ಟೀಮ್, ಇವತ್ತು ಪ್ರತೀಕ್ ಇಲ್ಲ, ಮದುವೆ ಮಾಡ್ಕೊಂಡವರು, ಮೋಸ್ಟ್ಲಿ ಹನಿಮೂನ್ ಅಲ್ಲಿ ಇದ್ದಾರೆ ಇವಾಗ. ಪ್ರತೀಕ್, ಸಂತೋಷ್, ತೇಜಸ್ವಿನಿ ಅಂಡ್ ಎವ್ರಿ ಒನ್ ಎಲ್ಸ್ ಇನ್ ದ ಡೈರೆಕ್ಷನ್ ಟೀಮ್, ಕ್ಯಾಮ್ರಾ ಟೀಮ್ ಆಗಲಿ, ಶ್ರೀಚರಣ್, ವೇಣು, ಎಲ್ಲರೂ, ದ ಹೋಲ್ ಟೀಮ್ ಹ್ಯಾಡ್ ಅ ಗ್ರೇಟ್ ಟೈಮ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್. ಈ ಸಿನಿಮಾ ಫಸ್ಟ್ ಡೈರೆಕ್ಟರ್ಗೆ ಯಾವಾಗಲೂ ಯಾರು ಬಂಡವಾಳ ಹೂಡ್ತಾರೋ ಅವರು ಈ ವಿಲ್ ಬಿ ಸ್ಪೆಷಲ್. ಒಂದ್ ಸಿನಿಮಾ ಸಕ್ಸಸ್ ಆದ್ಮೇಲೆ ಲೈನ್ ಆಗಿ ಎಲ್ಲಾರು ಬರ್ತಾರೆ, ಆದ್ರೆ ಒಬ್ಬ ನಿರ್ದೇಶಕನ್ ಟ್ಯಾಲೆಂಟ್ ಆಮೇಲೆ ಒಬ್ಬ ಆಕ್ಟರ್ ಅನ್ನ ರೆಕಗ್ನೈಸ್ ಮಾಡಿ ಟು ಇನ್ವೆಸ್ಟ್ ಆನ್ ದ ಫಸ್ಟ್ ಪ್ರಾಜೆಕ್ಟ್ ಇಸ್ ಅ ಬಿಗ್ ಡೀಲ್. ಸೊ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಜಯರಾಮ್ ಸರ್. ಅವ್ರು ಹೇಳ್ತಾರೆ ನಾನು ಬರೀ ಬಿಸ್ನೆಸ್ ಅಂತ ಹೇಳ್ತಾರೆ, ಅವ್ರ ಎಡಿಟ್ ಟೇಬಲ್ ಮೇಲೆ ಬಂದು ಕೂತಾಗ ನಿಮ್ಗೆ ಗೊತ್ತಾಗತ್ತೆ ಅವ್ರ ಒಳಗಡೆ ಡೈರೆಕ್ಟರ್ ಇದ್ದಾನೆ ಕಣ್ರಿ.
ಪಕ್ಕ ನನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡೋ ಪೊಟೆನ್ಶಿಯಲ್ ಇದೆ. ಅವ್ರೊಳಗಡೆ ಆ ಕ್ರಿಯೇಟಿವಿಟಿ ಇದ್ದಿದ್ದಕ್ಕೇನೇನೆ ಅನ್ಸುತ್ತೆ. ಹಿ ವಾಸ್ ಆಲ್ಸೋ ವೆರಿ ಇನ್ಕ್ಲೈನ್ ಟುವರ್ಡ್ಸ್ ಫಿಲ್ಮ್ಸ್. ಸುಮ್ಮನೆ ಬಿಸ್ನೆಸ್ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಫಿಲ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಬಂದ್ಬಿಡಲ್ಲ. ಅವ್ರಿಗೊಂದು ಕತೆ ಮೇಲೆ ಒಂದು ಪ್ರೀತಿ ಇರ್ಬೇಕು, ಸುಮಾರು ಸಿನಿಮಾ ನೋಡಿರ್ಬೇಕು, ಸುಮಾರು ಅದ್ರೊಳಗಡೆ ಒಳಗೆ ಈಜಿರ್ಬೇಕು. ಸೊ ಅದು ಅವ್ರು ಮಾಡಿದ್ರು ಇದಕ್ಕಿಂತ ಮುಂಚೆ. ಸೊ ಆ ಸಿನಿಮಾ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರೀಮ್ಲಿ ಲಕ್ಕಿ ದಟ್ ಐ ಗಾಟ್ ಅ ಪ್ರೊಡ್ಯೂಸರ್ ಲೈಕ್ ದಟ್. ಅಂಡ್ ಟೀಸರ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ. ನಾವು ಈ ಸಿನಿಮಾಗೆ ತುಂಬಾ ಸ್ಪೆಷಲ್ ಆಗಿ ಮಾರ್ಕೆಟಿಂಗ್ ಎಫರ್ಟ್ಸ್ ಪ್ಲಾನ್ ಮಾಡಿದೀವಿ. ಬೇರೆ ಕನ್ನಡ ಸಿನಿಮಾಗಳೆಲ್ಲದೂ ಎಲ್ಲರೂ ಹೇಳ್ತಾರೆ ಇವತ್ತು ಮಾರ್ಕೆಟಿಂಗ್ ಬೇಕು ಅಂತ. ನಾನು ಆಮೇಲೆ ನಮ್ಮ ಪ್ರೊಡ್ಯೂಸರು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟ್ ಗೆ ಏನೇನ್ ಮಾಡ್ಬೇಕು, ವಿ ಆರ್ ರೆಡಿ ಟು ಡೂ ಎವ್ರಿಥಿಂಗ್. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಹ್ಯಾವ್ ಟು ಅಕ್ನಾಲೆಡ್ಜ್ two things. My screenplay writer Shailesh Ratnakumar is not present here today. So after I wrote the first few drafts, ನಾನು ಒಂದು 2-3 ಡ್ರಾಫ್ಟ್ ಬರ್ದಿದ ತಕ್ಷಣ ಅವ್ರು ಈ ಡ್ರಾಫ್ಟ್ ಅನ್ನ ತಗೊಂಡು ಈ ಟುಕ್ ಇಟ್ ಟು ಅನದರ್ ಲೆವೆಲ್. ಸೊ ಸ್ಕ್ರೀನ್ ಪ್ಲೇ ಆಮೇಲೆ ಮಾರ್ಕೆಟಿಂಗ್ ಇದೆರಡು ನಮ್ಮ ಇಂಡಸ್ಟ್ರಿನಲ್ಲಿ ಲೈಕ್ ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಬೇಕು ಅಂತ ಏನ್ ಹೇಳಿದ್ರಿ ಅದನ್ನ ನಾವು ಇವತ್ತು ಹಾಕಿದೀವಿ. ಅಂಡ್ ಹೋಪ್ಫುಲಿ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದು ನಮ್ಮ ಕಾಸ್ಟ್ ಶೈನ್ ಶೆಟ್ಟಿ. ಅದರ್ ಥ್ಯಾಂಕ್ ಯು ಸೋ ಮಚ್. ಸೊ ಶೈನ್ ಆಮೇಲೆ ರಿಷಿಕಾ, ಪ್ರವೀರ್, ಇವ್ರು 3 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಆಮೇಲೆ ಶ್ರೀವತ್ಸ, ಅನೂಪ್ ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಬಟ್ ಈ ಕಾಸ್ಟ್ ಇಲ್ಲದೆ, ಈ ಟೀಮ್ ಇಲ್ಲದೆ ಈ ಪ್ರಾಜೆಕ್ಟ್ ನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಟುಡೇ with my first film, I'm extremely happy with the whole team. And genuinely lastly, I want to thank my family, my father, mother, my wife. They have stood with me like a pillar. So ತುಂಬಾ ಖುಷಿ ಆಗುತ್ತೆ. ಯಾವುದೇ ಒಬ್ಬ ಫಿಲ್ಮ್ ಮೇಕರ್ ಸ್ಟ್ರಗಲ್ ಮಾಡ್ತಾ ಇರುವಾಗ ಅವನಿಗೆ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಸಪೋರ್ಟ್ ಇರಲಿ ಅಥವಾ ಬೇರೆ ಯಾವುದೇ ತರ ಸಪೋರ್ಟ್ ಆಗಲಿ, ನಿಮ್ ಮೇಲೆ ನಂಬಿಕೆ ಇಟ್ಟು ನಿಮ್ಗೆ ಎಮೋಷನಲ್ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಒಳ್ಳೆ ಫ್ಯಾಮಿಲಿ ಆಮೇಲೆ ಒಳ್ಳೆ ಸಪೋರ್ಟ್ ಇಲ್ಲದೆ ಯಾರೇ ಒಬ್ಬ ನಿರ್ದೇಶಕ ಆಗಲಿ ಅಥವಾ ಯಾರೇ ಒಬ್ಬ ಕ್ರಿಯೇಟಿವ್ ಆರ್ಟಿಸ್ಟ್ ಆಗಲಿ ಅದನ್ನ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ಥ್ಯಾಂಕ್ ಯು.